ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇದೇನಪ್ಪ ಅಂತಂದರೆ BS ನರ್ಸಿಂಗ್ 2024 ಯಾರೆಲ್ಲ ಇವಾಗ KCET ಎಕ್ಸಾಮ್ ಬರೆದಿದ್ರು ಅವರು BS ನರ್ಸಿಂಗ್ ಮಾಡ್ಬೇಕಂತಂದಿರಿದ್ರು. ಈಗ KCET ಕಡೆಯಿಂದ ಅಂದರೆ KA ಕಡೆಯಿಂದ ಏನಾಗಿದೆ ಅಂತಂದರೆ ಈಗ BS ನರ್ಸಿಂಗ್ ಒಂದು ರ್ಯಾಂಕ್ ಅನ್ನೋದು ನಿಮಗೆ ಅನೌನ್ಸ್ ಆಗೈತೆ. ಇವಾಗ ಏನಪ್ಪ ಅಂತಂದರೆ ಮುಂದೆ BS ನರ್ಸಿಂಗ್ ಮಾಡ್ಬೇಕಂತಂದರೆ KA ಕೌನ್ಸ್ಲಿಂಗ್ ಎಲ್ಲ ಕೂಡ ಸ್ಟಾರ್ಟ್ ಆಗಬೇಕು. ಆ್ಯಕ್ಚುಲಿ ಇವಾಗ ಪ್ರೋಗ್ರೆಸ್ ಎಲ್ಲ ಐತೆ, ಇನ್ನೂ ಕೂಡ ಏನಕ್ಕೆ ಅಂದರೆ ಸದ್ಯಕ್ಕೆ ರಿಸಲ್ಟ್ ಅಂತೂ ಬಂದೈತೆ, ಮುಂದೆ ಏನು ಕೂಡ ಸ್ಟಾರ್ಟ್ ಆಗಿಲ್ಲ. ಸೊ ಅದಕ್ಕಿಂತ ಮುಂಚೆ ಕೆಲವೊಬ್ರು ತಿಳ್ಕೊಬೇಕಾಗುತ್ತೆ, ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಬೇಕು ಆ್ಯಂಡ್ ಕಾಲೇಜು ಇರುತ್ತೆ ಬಟ್ ಹಾಸ್ಟೆಲ್ ಬಗ್ಗೆನೂ ತಿಳ್ಕೊಬೇಕು. ಸಡನ್ನಾಗಿ ನಾಳೆ ಸ್ವಲ್ಪ ನಿಮಗೆ ಎಲ್ಲಾದರೂ ಕಾಲೇಜ್ ಸಿಕ್ಕ ತಕ್ಷಣದಲ್ಲಿ ಸ್ವಲ್ಪ ಹಾಸ್ಟೆಲ್ ಸಮಸ್ಯೆ ಆಗುತ್ತೆ ಆ್ಯಂಡ್ ಸ್ಕಾಲರ್ಶಿಪ್ ಬಗ್ಗೆನೂ ಸ್ವಲ್ಪ ಗಮನದಲ್ಲಿಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಸ್ವಲ್ಪ ವಾಯ್ಸ್ನ ಕರೆಕ್ಟಾಗಿ ಕೇಳಿಸ್ಕೊತ ಹೋಗಿರಿ. ಈಗ ಸದ್ಯಕ್ಕೆ ಮೊದಲು ಹಾಸ್ಟೆಲ್ ಬಗ್ಗೆ ಮಾತಾಡ್ಬಿಡ್ತೀನಿ. ಹಾಸ್ಟೆಲ್ ನೋಡಿರಿ, ನಮ್ಮ BS ನರ್ಸಿಂಗ್ ಮಾಡ್ತೀರ ಅಂತಂದರೆ ಕೆಲವೊಬ್ರು ಕೇಳಿದ್ರಿ ಕಾಲೇಜು ಜೊತೆಗೆ ಹಾಸ್ಟೆಲ್ ಕೂಡ ಫ್ರೀಯಾಗಿ ಕೊಡ್ತಾರೆ ಅಂತಂದು. ಇಲ್ಲ, ಆ ರೀತಿ ಏನಿರಲ್ಲ. ಯಾಕಂತಂದರೆ ನಮ್ಮದು ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ ಹಾಸ್ಟೆಲ್ಸ್ ಇಲ್ಲ. ಲೈಕ್ ಕೆಲವೊಂದು 2-3 ಕಡೆ ಇದಾವೆ ಬಿಟ್ಟರೆ ಉಳ್ಕಿದ್ದು ಎಲ್ಲನೂ ಕೂಡ ಇಲ್ಲ. ಎಕ್ಸಾಂಪಲ್ ಹೇಳೋದಂತಂದರೆ ಇಲ್ಲಿ ಕಿಮ್ಸ್ ಹುಬ್ಳಿ ಅಂತ ಸಿಗುತ್ತೆ. ಅದರಲ್ಲಿ ಏನಿದೆ ಅಂತಂದರೆ ಹಾಸ್ಟೆಲ್ ಇದೆ, ಅದು ಫ್ರೀ ಅಲ್ಲ. ಅದಕ್ಕೆ ಏನು ಮಾಡ್ಬೇಕಂತಂದರೆ ಸ್ವಲ್ಪ ಮೆಸ್ ಅಂತ ಕಟ್ಟಬೇಕಾಗತ್ತೆ. ಆ ರೀತಿ ಎಲ್ಲ ಕಡೆಯೂ ಇಲ್ಲ. ಓಕೆ, ಆ ಒಂದು ಆಪರ್ಚುನಿಟಿ ಅದೂ ಕೂಡ ಎಷ್ಟೋ ಎಲ್ಲ ಕಾಲೇಜಲ್ಲೂ ಇಲ್ಲ. ಅದರಿಂದ ಏನಪ್ಪ ಅಂತಂದರೆ ಜಸ್ಟ್ ಏನಪ್ಪ ಅಂತಂದರೆ ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ, ಹಾಸ್ಟೆಲ್ ನೀವೇ ಹುಡ್ಕೋಬೇಕು. ಮತ್ತು ಹಾಸ್ಟೆಲ್ ಏನು ಮಾಡೋಕೆ ಬರ್ತಾರೆ ಅಂತ ಕೇಳಿದ್ರೆ, ನೀವು BCM, SC/ST, ಮೈನಾರಿಟಿ ಈ ರೀತಿ ಬರ್ತಾಲ್ವಾ, ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು. ಅಲ್ಲಿ ನಿಮ್ದು ಏನಾದರೂ ಕಾಲೇಜ್ ಅಲಾಟ್ ಆಯ್ತಂದರೆ ಓಕೆ, ಅಲ್ಲಿ ಹಾಸ್ಟೆಲ್ ಏನಾದರೂ ನಿಮ್ಗೆ ಏನಾದರೂ ಸಿಕ್ಕರೆ ಹಾಸ್ಟೆಲ್ ಹೋಗಬೇಕು. ಅಲ್ಲಿವರೆಗೂ ಏನು ಮಾಡ್ಬೇಕಂತಂದರೆ ಎಲ್ಲಾದರೂ PG ಅಥವಾ ರೂಮು ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮ ಹಾಸ್ಟೆಲ್ಲು ಕೂಡ ನಾಳೆ ಅಲಾಟ್ ಆಗಿದೆ ಅಂತಂದರೆ ಏನು ಮಾಡ್ಬೇಕಂತಂದರೆ ರೆಕಮೆಂಡೇಷನ್, ಓಕೆ, ಇನ್ಫ್ಲೂಯೆನ್ಸ್ ಅಂತ ಏನು ಕಾಣ್ತೀವಿ, ಯಾರಾದರೂ ಇನ್ಫ್ಲೂಯೆನ್ಸ್ ತೊಗೊಂಡು ಅದನ್ನ ರೆಕಮೆಂಡೇಷನ್ ಮಾಡಿಕೊಂಡು ಹಾಸ್ಟೆಲ್ ಮಾಡ್ಕೋಬೇಕು. ಇದು ಹಾಸ್ಟೆಲು ನಿಮ್ಗೆ ಒಬ್ಬರಿಗೆ ಸಮಸ್ಯೆ ಅಲ್ಲ, ಇಡೀ ಕರ್ನಾಟಕದಲ್ಲಿರುವಂಥದ್ದು ಎಲ್ಲರೂ ಕೂಡ ಇದು ಸಮಸ್ಯೆ ಇದ್ದಿದೆ. ಹಾಸ್ಟೆಲ್ ಸಮಸ್ಯೆ ಭಾಳ ಬರ್ತದೆ, ಅದನ್ನು ಸ್ವಲ್ಪ ಇಂಪಾರ್ಟೆಂಟ್. ಯಾಕಂತಂದರೆ ಇವಾಗಲೇ ಸ್ವಲ್ಪ ಹೇಳಿದರೆ ಮುಂದೆ ಏನಾಗುತ್ತೆ ಅಂತಂದರೆ ಸಡನ್ನಾಗಿ ಕಾಲೇಜ್ ಸಿಕ್ಕಾಗ ನಿಮ್ಮದು ಹಾಸ್ಟೆಲ್ ಸಮಸ್ಯೆ ಬರುತ್ತೆ. ಅವಾಗ ಏನು ಮಾಡ್ತಾರೆ, ಸ್ಟಾರ್ಟಿಂಗ್ 1 ಮಂತ್ 2 ಮಂತ್ ಎಲ್ಲಾದರೂ ರೂಮಲ್ಲಿ ಇಳ್ಕೊತಾರೆ, ಆಯ್ತಂದ್ರೆ PGಲಿ ಇಳ್ಕೊತಾರೆ. ಸೊ ಆದಷ್ಟು ನಮ್ಮ ಹುಡುಗರು ಏನು ಮಾಡ್ತಾರೆ ಅಂತಂದರೆ ರೆಕಮೆಂಡೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ರೆಕಮೆಂಡೇಷನ್ ಯಾಕಂತಂದರೆ ಎಲ್ಲೆಲ್ಲೋ ದೂರ ಹೋಗಿರ್ತಾರೆ, ನಿಮ್ಮದು ಹಾಸ್ಟೆಲ್ ಸಿಗಲಿಕ್ಕಿಲ್ಲ. ಅವಾಗ ಏನು ಮಾಡ್ಬೇಕಂತಂದರೆ ಸ್ವಲ್ಪ ಎಲ್ಲಾದರೂ ದುಡ್ಡು ಕೊಟ್ಟು ಸ್ವಲ್ಪ ಏನಾದರೂ ಹೇಳ್ಬಿಟ್ಟು ಅವ್ರಿಗೆ ಇವ್ರು ಹೇಳ್ಸ್ಕೊಂಡು ಹಾಸ್ಟೆಲ್ ಮಾಡಿಸ್ಕೊಳ್ಳೇಬೇಕು. ಯಾಕಂತಂದರೆ 4 ವರ್ಷ ಇರ್ತಾರೆ. ಸೊ ಹಂಗೆ ಹಾಸ್ಟೆಲ್ ಬಗ್ಗೆ ಸ್ವಲ್ಪ ತಲೆಯಲ್ಲಿ ಇಟ್ಕೋರಿ. ಕಾಲೇಜ್ ಜೊತೆಗೆ ಹಾಸ್ಟೆಲ್ ಕೊಡಲ್ಲ, ನೀವೆಲ್ಲಾದರೂ ಏನು ಮಾಡೋಕ್ಕೂ ಇನ್ಫ್ಲೂಯೆನ್ಸ್ ತೊಗೊಂಡು ಮಾಡ್ಕೋಬೇಕು. ಓಕೆ, ಇವಾಗ ಏನಪ್ಪ ಅಂತಂದರೆ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋಣ. ಸ್ಕಾಲರ್ಶಿಪ್ ಬರುತ್ತೆ, ಓಕೆ, ಖಂಡಿತ ಬಂದೇ ಬರ್ತದೆ. ಬಟ್ ಎಷ್ಟು ಬರುತ್ತೆ, ಏನು ಬರುತ್ತೆ ಅನ್ನೋದಂತಂದರೆ ಇದು ಈಗ ವರ್ಷ ಡಿಫ್ರೆಂಟ್ ಆಗ್ತಾ ಇದೆ. ಓಕೆ, ಅಂತಂದರೆ ಈಗ 3 ವರ್ಷದಿಂದ ಏನಿತ್ತು ಅಂತಂದರೆ ನಿಮ್ಮದು ಫೀ ಕನ್ಸೆಷನ್ ಬರ್ತಿತ್ತು, ರೈತ ವಿದ್ಯಾನಿಧಿ ಬರ್ತಾಯಿತ್ತು ಆ್ಯಂಡ್ ಲೇಬರ್ ಕಾರ್ಡ್ ಎಲ್ಲನೂ ಕೂಡ ಬರ್ತಾಯಿತ್ತು. ಓಕೆ, 1 ವರ್ಷದಿಂದ ಏನಾಯ್ತು ಅಂತಂದರೆ ರೈತ ವಿದ್ಯಾನಿಧಿ ಬರಲಿಲ್ಲ ಆ್ಯಂಡ್ ಲೇಬರ್ ಕಾರ್ಡು ಕೂಡ ಬರಲಿಲ್ಲ. ಲೈಕ್ ಯಾವಾಗ ಅಂತಂದರೆ ಈಗ ಮೊದಲು ಬಸವರಾಜ ಬೊಮ್ಮಾಯಿ ಅಂತ ಏನಿದ್ರು CM, ಅವಾಗಿದ್ದಾಗ ಲೇಬರ್ ಕಾರ್ಡ್ 40,000 ಬರ್ತಿತ್ತು, ರೈತ ವಿದ್ಯಾನಿಧಿ ಕೂಡ 8,000, ಫೀ ಕನ್ಸೆಷನ್ನು ಕೂಡ ಕಾಲೇಜ್ ಎಷ್ಟು ಕಟ್ಟಿರ್ತಾರೋ ಅದ್ರದ್ದು ಒಂದು 5,000-6,000 ಫೀ ಕನ್ಸೆಷನ್ ಎಲ್ಲ ಬರ್ತಾಯಿತ್ತು. ಓಕೆ, ಅಂದರೆ ನಾವು ಕಟ್ಟಿರುವಂಥ ಫೀಸ್ ಎಲ್ಲನೂ ಕೂಡ ಅಲ್ಲೇ ಬರ್ತಾಯಿತ್ತು. ಬಟ್ ಪ್ರೀವಿಯಸ್ ಇಯರ್ ಏನಾಯಿತು ಅಂದರೆ ಆಫ್ಟರ್ ದ ಸಿದ್ದರಾಮಯ್ಯ ಏನು ಮುಖ್ಯಮಂತ್ರಿ ಆದರೂ ಅವಾಗಿಂದ ಲೇಬರ್ ಕಾರ್ಡ್ 40,000 ಬರ್ತಾಯಿತ್ತಲ್ವ, ಇಲ್ಲಿ ₹1 ಕೂಡ ಬರಲಿಲ್ಲ. ಆ್ಯಂಡ್ ರೈತ ವಿದ್ಯಾನಿಧಿ 8,000 ಅಂತಂದೆ, ಅದನ್ನು ಕೂಡ ₹1 ಬರಲಿಲ್ಲ. ಜಸ್ಟ್ ಫೀ ಕನ್ಸೆಷನ್ ಅನ್ನೋದು ಒಂದು ₹6,000 ಅಂತ ಬರ್ತಾಯಿದೆ, ಅದಂತೂ ಬರುತ್ತೆ. ಬಟ್ ಈ ವರ್ಷ ಏನಾಗುತ್ತೋ ಗೊತ್ತಿಲ್ಲ. ಯಾಕಂತಂದರೆ ಮತ್ತೆ ಸ್ವಲ್ಪ ಸಂಪುಟ ವಿಸ್ತಾರ ಸ್ವಲ್ಪ ಏನೇನೋ ಆಗೈತಲ್ಲ. ಸೊ ಹಂಗಾಗಿಬಿಟ್ಟು ಏನಾಗುತ್ತೆ ಅಂತಂದರೆ ಮೇ ಬಿ ಲೇಬರ್ ಕಾರ್ಡ್ ಏನಾಗಿದೆ ಅಂತಂದರೆ 40,000 ಬರಲ್ಲ, 10,000 ಮಾಡಿದಾರಂತೆ. ಅದು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಬಟ್ ಬರುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಆ್ಯಂಡ್ ರೈತ ವಿದ್ಯಾನಿಧಿ ಕೂಡ ಹೋದ ವರ್ಷನೇ ಬರಲ್ಲ, ಈ ವರ್ಷವೂ ಕೂಡ ಬರಲ್ಲ ಅಂತಿದ್ದಾರೆ. ಹೇಳೋಕ್ಕಾಗಲ್ಲ, ಬಂದರೆ ಬರುತ್ತೆ, ಇಲ್ಲಂತ ಇರಲ್ಲ, ಹೇಳೋಕ್ಕಾಗಲ್ಲ. ಬಟ್ ಫೀ ಕನ್ಸೆಷನ್ ₹6,000 ಅಂತ ಬಂದೇ ಬರ್ತದೆ. ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದೀರ ಅಂತಂದರೆ ₹6,000 ಪ್ಲಸ್ ಇನ್ನೂ ಒಂದು ₹4,500 ಅಂತಂದು ಕೇಂದ್ರ ಅಂದರೆ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅದನ್ನು ಕೂಡ 4,500 ಕೊಡ್ತಾರೆ. ಒಂದು ಟೋಟಲ್ ಒಂದು 8,000 ಅಂತ 8,000-10,000 ಸ್ಕಾಲರ್ಶಿಪ್ ಅಂತ ಇಟ್ಕೋರಿ. ಓಕೆ, 8,000-10,000 ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಕಲಿತೀರಂತಂದರೆ ಗೌರ್ಮೆಂಟ್ ಕಾಲೇಜವ್ರಿಗಂತೂ ಎಲ್ಲನೂ ಕೂಡ ನೀವು ಕಟ್ಟಿರುವಂಥ ಫೀಸ್ ಆಲ್ಮೋಸ್ಟ್ ಸ್ಕಾಲರ್ಶಿಪ್ ಮುಖಾಂತರ ಬರ್ತದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ದೊಡ್ಡದಂದರೆ ಲೇಬರ್ ಕಾರ್ಡ್ ಇದ್ದವ್ರು ಮಾತ್ರ ಇವಾಗಲೇ ಕೂಡ ಮಾಡಿಸ್ಕೊಂಬಿಡ್ರಿ. ಯಾಕಂತಂದರೆ ಲೇಬರ್ ಕಾರ್ಡು ಭಾಳ ದುಡ್ಡು ಬರ್ತದೆ. ಬಟ್ ಇವಾಗ 10,000 ಮಾಡಿದ್ದಾರೆ, ಅಟ್ಲೀಸ್ಟ್ ₹10,000 ಆದರೂ ಬರ್ತದಲ್ಲ, ಅದನ್ನು ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ಬರುತ್ತಂತ ಗ್ಯಾರಂಟಿ ಇಲ್ಲ. ಯಾಕಂತಂದರೆ ಹೋದ ವರ್ಷವೂ ಬಂದಿಲ್ಲ, ಈ ವರ್ಷ ಬರೋ ಚಾನ್ಸಸ್ ಜಾಸ್ತಿ ಐತೆ. ಯಾಕಂದರೆ ಜಾಸ್ತಿ ಹೋದ ವರ್ಷ ಭಾಳ ಅದರಿಂದ ಹೋರಾಟ ನಡೀತದೆ. ಸೊ ಹಂಗಾಗ್ಬಿಟ್ಟು ಬರೋ ಚಾನ್ಸಸ್ ಜಾಸ್ತಿ ಐತೆ, ಮಾಡಿಸ್ಕೊಡ್ರಿ. ಆ್ಯಂಡ್ ಸ್ಕಾಲರ್ಶಿಪ್ ಅನ್ನೋದು ಏನೇನೆಲ್ಲ ಬರ್ತವೆ ಎಲ್ಲನೂ ಕೂಡ ಹಾಕಿರಿ. ಆದಷ್ಟು ಏನಪ್ಪ ಅಂತಂದರೆ ಒಂದೊಂದು ನಮ್ಮದು ಫೀ ಕನ್ಸೆಷನ್ ಅಂತ ಬರ್ತದೆ. ಈ ಸರ್ತಿ ರೈತ ವಿದ್ಯಾನಿಧಿನೂ ಬರಬೇಕು ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದಿಷ್ಟು ಸ್ಕೀಮ್ಸ್ ಅವನು ಕೂಡ ಬರ್ತವೆ.
ಸ್ಕಾಲರ್ಶಿಪ್ ಕೂಡ ಬರ್ತವೆ. ಯಾರು ಕೂಡ ಭಯ ಪಡಬೇಡ್ರಿ. ನಿಮ್ದೆಲ್ಲನೂ ಕೂಡ ಬಂದಾಗ ಓಕೆ ಬೇರೆ ಬೇರೆ ಸ್ಕೀಮ್ಸ್ ಇರ್ತವೆ, ಅವನ್ನೆಲ್ಲನೂ ಕೂಡ ಸ್ಕಾಲರ್ಶಿಪ್ ಕೂಡ ಅಪ್ಡೇಟ್ ನಮ್ಮ ಚಾನಲಲ್ಲಿ ಬರ್ತದೆ. ಆ್ಯಂಡ್ ಗ್ರೂಪಲ್ಲಿ ಇರಿ ಮೊದಲು ಓಕೆ. ಯಾಕಂತಂದರೆ ನೀವು ಯಾವುದೇ ಒಂದು ಕೋರ್ಸ್ ಮಾಡ್ರಪ್ಪ ಅಂತ ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ಇರಿ, ಮುಂದೆ ನಿಮ್ಮ ಸ್ಕಾಲರ್ಶಿಪ್ ಅಪ್ಡೇಟ್ ಕೂಡ ತಿಳ್ಕೊಡ್ತೀವಿ. ಸರಿ, ನಿಮ್ಗೆ ಲಿಂಕ್ ಸಿಕ್ಕಿಲ್ಲ ಅಂತಂದರೆ ಜಸ್ಟ್ ಕಮೆಂಟ್ ಬಾಕ್ಸ್ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ವಾಟ್ಸಪ್ ಗ್ರೂಪ್ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ಏನೇ ಅಪ್ಡೇಟ್ ಬಂದ ತಿಳಿಸ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.